ಸ್ವೀಟ್ ಡ್ರೈ ಮ್ಯಾಂಗೋ ದುಬಾರಿ ಬೆಲೆಯಲ್ಲಿ ಸಿಗೋವಂಥ ಈ ಸ್ವೀಟ್ ಡ್ರೈ ಮ್ಯಾಂಗೋ ಮನೇಲಿ ಮಾಡ್ಕೊಳ್ಳೋದಂತೂ ಸಿಕ್ಕಾಪಟ್ಟೆ ಸುಲಭ. ಒಂದು ಸಲ ನೀವು ಮಾಡಿಕೊಂಡ್ರೆ ತಿಂಗಳೆಲ್ಲ ವರ್ಷಗಟ್ಟಲೆ ಕೂಡ ನೀವು ಮಾಡಿ ಸ್ಟೋರ್ ಮಾಡಿ ಇಟ್ಕೊಬಹುದು. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ರಾಜೇಶ್ವರಿ. ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜಿ. ಬಿಸಿಲಲ್ಲಿ ಒಣಗಿಸಿರೋ ಅಂಥ ಈ ಸಿಹಿ ಹುಳಿ ಮಾವಿನಕಾಯಿ ಒಮ್ಮೆ ನೀವು ಮಾಡಿಕೊಂಡ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋಷ್ಟು ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ, ಈ ಸಿಂಪಲ್ ಆಗಿರುವಂತಹ ಸಮ್ಮರ್ ಸ್ಪೆಷಲ್ ಸನ್ ಡ್ರೈ ಮ್ಯಾಂಗೋ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ 5 ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಮೇಲೆ ಜೀಡಿ ತೆಗೆದು ಚಿಪ್ಪೆನೆಲ್ಲ ಸುಲಿದು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಮೀಡಿಯಮ್ ಸೈಜ್ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕು. ತೀರಾ ಸಣ್ಣ ಏನಾದರೂ ನೀವು ಕಟ್ ಮಾಡಿಕೊಂಡ್ರೆ ಪೂರ್ತಿಯಾಗಿ ಡ್ರೈ ಆದಾಗ ಮಾವಿನಕಾಯಿ ಪರಕೆ ಕಡ್ಡಿ ಆದಾಗ ಆಗೋಗುತ್ತೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸೋ ರೀತಿ ಈ ಸೈಜು ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಇದನ್ನು 2 ಭಾಗವಾಗಿ ಬೇಕಾದರೂ ಕಟ್ ಮಾಡ್ಕೊಬಹುದು. ಆದರೆ ಸ್ವಲ್ಪ ದಪ್ಪ ಸೈಜ್ ಇದ್ರೇ ನಮಗೆ ಜ್ಯೂಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ನೀವು ಇಲ್ಲಿ ನೋಡಬಹುದು, ನಾನು ಒಂದು ದಪ್ಪ ತಳದ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತೀನಿ. ಸಕ್ಕರೆ ಕರಗೋಕ್ಕೆ ಬೇಕಾಗುವಷ್ಟು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಸಕ್ಕರೆ ಕರಗ್ತಾ ಇದೆ. ಈಗ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಡೋಣ. ಪೂರ್ತಿಯಾಗಿ ಸಕ್ಕರೆ ಕರಗದೆ ಸಾಕು. ಇದು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಕ್ಕರೆ ಕರಗಿದ ತಕ್ಷಣ ನಾವು ಸ್ಟವ್ ಆಫ್ ಮಾಡೋಣ. ಸಕ್ಕರೆ ನೀರು ಬಿಸಿ ಇದೆ. ಈ ಬಿಸಿ ಇರೋವಾಗಲೇ ನಾವು ಮಾವಿನಕಾಯಿ ಪೀಸಸ್ಗಳನ್ನೆಲ್ಲ ಹಾಕ್ಕೊಬೇಕು. ನೀವು ಯಾವಾಗಲೇ ಆಗಲಿ ಸ್ವಲ್ಪ ದಪ್ಪ ಸೈಜ್ ಪೀಸಸ್ಸೇ ಹಾಕ್ಕೊಳ್ಳಿ. ಆಗ ನಿಮಗೆ ತಿನ್ನಬೇಕಾದ್ರೆ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ಬೇಕಾದರೂ ನೀವು 1 ನಿಮಿಷ ಬೇಕಾದರೂ ಬಿಸಿ ಮಾಡಿ ಕೂಡ ನೀವು ತೆಗೆದಿಡಬಹುದು. ಅಥವಾ ಈ ಬಿಸಿಲೇ ಸಾಕು ಅಂದರೆ ಬಿಸಿಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿಡಬೇಕು. ನಾನು ಇದನ್ನು ಇವತ್ತು ಬೆಳಗ್ಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಡೇ ಬೆಳಗ್ಗೆವರೆಗೂ ನಾನು ಮುಚ್ಚಳವನ್ನು ಹಾಗೆ ಮುಚ್ಚಿಡ್ತೀನಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡಬಹುದು, ನಾನು 24 ಗಂಟೆಗಳ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಮಾವಿನಕಾಯಲ್ಲಿರುವಂಥ ಜ್ಯೂಸಸ್ ಎಲ್ಲ ಬಿಟ್ಕೊಂಡು ಯಾವ ರೀತಿ ಆಗಿದೆ ಅಂತ. ಈಗಲೇ ಇದ್ರ ರುಚಿಯನ್ನು ನೀವು ಸವಿಬೋದು. ಒಂದು ಪೀಸ್ ತಿನ್ನೋಡಿ, ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ನಾವಿವಾಗ ಒಂದು ತಟ್ಟೆಯಲ್ಲಾಗಲಿ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಆಗಲಿ ಹರಡಿ ನಾವು ಬಿಸಿಲಲ್ಲಿ ಒಣಗಿಸ್ಕೊಬೇಕಾಗುತ್ತೆ. ಒಂದಕ್ಕೊಂದು ಮಾವಿನಕಾಯಿ ತುಂಡುಗಳು ಅಂಟ್ಕೊಳ್ಳದೆ ಇರೋ ಹಾಗೆ ಸ್ವಲ್ಪ ಗ್ಯಾಪ್ ಇರೋ ಹಾಗೆ ಒಣಗಿಸ್ಕೊಳ್ಳಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡಬಹುದು ಪೂರ್ತಿಯಾಗಿ ಡ್ರೈ ಆಗಿದೆ. 2 ರಿಂದ 3 ದಿನ ಆದರೂ ಬೇಕಾಗುತ್ತೆ ಚೆನ್ನಾಗಿ ಒಣಗೋದಕ್ಕೆ. ತೀರಾ ಚೆನ್ನಾಗಿ ಬಿಸಿಲು ಸಮ್ಮರಲ್ಲಿ ಒಣಗಿಸ್ಕೊಂಡ್ರೆ ನಿಮಗೆ 2 ದಿನಕ್ಕೆ ಚೆನ್ನಾಗಿ ಒಣಗುತ್ತೆ. ನಾವಿರುವ ಅಪಾರ್ಟ್ಮೆಂಟಲ್ಲಿ ಆಗಿರೋದ್ರಿಂದ 2-3 ಗಂಟೆ ಅಷ್ಟೇ ನಮ್ಗೆ ಬಿಸಿಲಿರುತ್ತೆ. ಹಾಗಾಗಿ ನನಗೆ 3 ದಿನ ಬೇಕಾಯಿತು ನನಗೆ ಮಾವಿನಕಾಯಿ ಪೀಸಸ್ಸು ಒಣಗೋದಕ್ಕೆ. ಸ್ವಲ್ಪ ಲೈಟಾಗಿ ಕೈಗೆ ಅಂಟು ಆಗೋ ರೀತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಐಸಿಂಗ್ ಶುಗರ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಹೊರಗಡೆ ಸಿಗೋವಂಥ ಈ ಸ್ವೀಟ್ ಮ್ಯಾಂಗೋಗೂ ಮನೇಲಿ ಮಾಡ್ಕೊಳ್ಳೋವಂಥ ಸ್ವೀಟ್ ಮ್ಯಾಂಗೋಗೂ ತುಂಬಾ ಡಿಫ್ರೆನ್ಸ್ ಇದೆ. ಮನೇಲಿ ತುಂಬಾ ಫ್ರೆಶ್ ಆಗಿರುತ್ತೆ. ನಾವು ಮಾಡ್ಕೊಂಡಾಗ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ದಿರ ನಾವೇ ನಮ್ಮ ಕೈಯಾರ ಮಾಡ್ಕೊಳ್ತೀವಿ. ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ನೀವು ಈ ರೀತಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ಹೊರಗಡೆ ಇಟ್ಟಾಗ 1 ತಿಂಗಳು ಇಟ್ಕೊಂಡು ತಿನ್ಬಹುದು. ನಾವು ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಕೊಂಡ್ರೆ ತಿಂಗಳಾನುಗಟ್ಟಲೆ ನೀವು ಸ್ಟೋರ್ ಮಾಡಿ ಇಟ್ಕೊಬಹುದು. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.